ಕಥೆಯ ಉಪಾಯ ಅಂತ ಈ ಕಥೆ ಹೆಸರು. ಇದು ಕೂಡ 52ನೇ ಇಸ್ವಿ ಚಂದಾವಂದಲ್ಲಿ ಇರೋವಂಥದ್ದು ಒಂದು ಕತೆ. ಕೆ ಅಲಮೇಲು ಜಯಪುರ ಅನ್ನೋರು ಇದನ್ನು ಬರೆದಿದ್ದಾರೆ. ಒಂದೂರು ದೇವರಾಜಪುರ ಅಂತ ಒಂದು ಊರಿರುತ್ತೆ. ಆ ಊರಿನಲ್ಲಿ ಧನಪಾಲ ಶೆಟ್ಟಿ ಅಂತ ಒಬ್ಬರು ಇರ್ತಾರೆ, ಗೃಹಸ್ಥ. ಅವ್ರಿಗೆ ಧನಮ್ಮ ಅಂತ ಒಬ್ಬಳು ಹೆಂಡತಿ ಇರ್ತಾಳೆ. ಧನಪಾಲ ಶೆಟ್ಟಿಗೆ ಬರ್ತಾ ಬರ್ತಾ ವಯಸ್ಸಾಗುತ್ತಲ್ಲ, ಆವಾಗ ವ್ಯಾಪಾರ ಎಲ್ಲ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ಅವನು ಆರಾಮಾಗಿರ್ತಾ ಇರ್ತಾನೆ. ಆಮೇಲೆ ಹೆಂಡತಿಗೆ ಹೇಳ್ತಾನೆ, ನೀನು ಸಹ ಮನೆ ಆಡಳಿತ ಎಲ್ಲ ಸೊಸೆರಿಗೆ ಕೊಟ್ಬಿಟ್ಟು ನನ್ನ ಜೊತೆ ಬಾ, ದಿನ ಹೋಗಿ ನಾವು ಸಾಯಂಕಾಲದ ಹೊತ್ತು ಪುರಾಣ ಕೇಳ್ಕೊಂಬರೋಣ ಅಂತ ಹೇಳ್ತಾನೆ. ಆವಾಗ ಅವಳು ಯೋಚನೆ ಮಾಡ್ತಾಳೆ, ಹೀಗೆ ಹೇಳ್ತಾಳೆ, ಅಗತ್ಯವಾಗಿ ಬರ್ತೀನಿ, ಪುರಾಣಕ್ಕೇನು ದುಡ್ಡು ಕೊಡಬೇಕಾ? ಏನಿಲ್ಲ, ಸರಿ ಬರಲ್ಲ ಅನ್ನೋಕ್ಕೆ ಇನ್ನೇನು ಕಾರಣ ಇಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ, ದಿನಾನು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ಬರೂ ಸುಬ್ಬಾ ಶಾಸ್ತ್ರಿಗಳು ಪುರಾಣ ಕೇಳ್ಕೊಂಡು ಬರ್ತಾ ಇರ್ತಾರೆ. ಪುರಾಣ ಹೇಳಕ್ಕೆ ಶುರು ಮಾಡಿದಾಗಿಂದ ತುಂಬ ಶ್ರದ್ಧೆಯಿಂದ ಶೆಟ್ಟಿ ಕೇಳ್ತಾ ಇರ್ತಾನೆ. ಆದರೆ ಧನಮಾನು ಕೇಳ್ತಿರ್ತಾಳೆ, ಆದರೆ ಅವಳಿಗೆ ಅಷ್ಟೊಂದು ಮನಸ್ಸು ಇರಲ್ವಲ್ಲ. ಒಂದೊಂದು ಸಾರಿ ಬೇಸರವಾಗಿ ಎದ್ದು ಹೋಗೋಣ ಅಂತ ಅನ್ಕೊತಾಳೆ. ಆದರೆ ಪುರಾಣ ಮುಗಿದ ಮೇಲೆ ಅಲ್ಲಿ ಏನಾದ್ರು ಚರ್ಪ್ ಕೊಡ್ತಾರಲ್ಲ, ಕೋಸಂಬರಿ ಪಂಚಾಮೃತ ಏನಾರು, ಅದಕ್ಕೋಸ್ಕರ ಸಹನೆಯಿಂದ ಪೂರ್ತಿ ಮುಗಿಯೋ ತನಕ ಕೇಳಿಕೊಂಡು ಕೂತಿರ್ತಾಳೆ. ಆಮೇಲೆ ಪ್ರಸಾದವಾಗಿ ಕೊಟ್ಟಿದ್ದ ಕೋಸಂಬರಿ ಪಂಚಾಮೃತ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಬಂದು ತನ್ನ ಮಗಳು ಕಾವೇರಿ ಕೈಗೆ ಕೊಟ್ಬಿಡೋವಂತೆ ಪ್ರಸಾದ ಎಲ್ಲ. ಇಬ್ಬರು ಸೊಸೆಯರಿಗೂ ಏನೂ ಕೊಡ್ತಾನೆ ಇರಲಿಲ್ಲ ಅವಳು. ಒಂದಿನ ನೋಡ್ತಾ ಇದ್ದ ಶೆಟ್ಟಿ ದಿನಾಗಲಿ ಇದನ್ನು. ಕೊನೆಗೊಂದಿನಕ್ಕೆ ಶೆಟ್ಟಿ ಹೇಳಿದಂತೆ, ಏನೇ ಇದು, ಒಂದು ಸಾರಾದರೂ ಸೊಸೆಯರಿಗೆ ಒಂಚೂರು ಪ್ರಸಾದನೂ ಕೊಡಲೇ ಇಲ್ವಲ್ಲ ನೀನು, ಇದೇನು ಪಕ್ಷಪಾತ ಮಾಡ್ತೀವಿ, ಅವ್ರು ಏನಾದ್ರು ಬೇಜಾರು ಮಾಡ್ಕೊಳ್ಳಲ್ವಾ ಅಂತ ಹೇಳಿದಂತೆ. ಹೆಣ್ಮಕ್ಳನ್ನ ಕೂಡ ಸೊಸೆರನ್ನು ಕೂಡ ನಾವು ಹೆಣ್ಮಕ್ಳ ಥರ ನೋಡ್ಕೋಬೇಕಲ್ವಾ ಅಂತ. ಆವಾಗ ಗಂಡ ಹಿಂಗೆ ಹೇಳಿದ ತಕ್ಷಣ ಅವಳಿಗೊಂದು ಆಲೋಚನೆ ಬಂದ್ಬಿಡ್ತಂತೆ. ಓಹೋ, ಇವ್ರು ಗಮನಿಸಿದ್ದಾರೆ ಅಂದಮೇಲೆ ನಾನು ಸೊಸೆರನ್ನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನನ್ನ ಗಂಡ್ಮಕ್ಳು ತಿಳ್ಕೊಂಡ್ಬಿಟ್ರೆ ನನ್ನ ಗೌರವಕ್ಕೆ ಕಮ್ಮಿ ಆಗುತ್ತೆ. ನೋಡಬೇಕು, ಇನ್ಮೇಲೆ ನಾನು ನನ್ನ ಮಗಳಿಗೆ ಪಾಲು ಬರಬೇಕು, ಬಟ್ ಹೆಂಗಾದರೂ ಜಾಗರೂಕತೆಯಿಂದ ಇರಬೇಕು ಅಂತ ನಿಶ್ಚಯ ಮಾಡ್ಕೊತಾಳೆ. ಸರಿ, ಅವಳು ಈ ಥರ ಯೋಚನೆ ಮಾಡಿದ ತಕ್ಷಣ ಮಾರನೇ ದಿವಸ ಪುರಾಣ ಹೇಳೋ ಶಾಸ್ತ್ರಿಗಳು ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿದ ವಿಷಯವನ್ನು ತಗೊಂಡು ಹೇಳ್ತಾರೆ ಕಥೆನ. ಆವಾಗ ಹೋಮಕುಂಡದಿಂದ ಅಗ್ನಿ ಬಂದು ಪಾಯಸ ಕೊಡ್ತಾನೆ ದಶರಥ ರಾಜನಿಗೆ. ದಶರಥ ರಾಜ, ಈ ಪಾಯಸನ ನಿನ್ನ ಹೆಂಡ್ತೀರಿಗೆ ಕೊಡು, ಅವ್ರಿಗೆ ಮಕ್ಳು ಹುಡ್ತಾರೆ ಅಂತ ಹೇಳಿಬಿಟ್ಟು ಪಾತ್ರೆ ಕೊಟ್ಬಿಟ್ಟು ಅದೃಶ್ಯ ಆಗೋಗ್ತಾನೆ ಅಗ್ನಿದೇವ. ಸರಿ, ರಾಜ ಏನು ಮಾಡ್ತಾನೆ, ಆ ಪಾಯಸ ತೊಗೊಂಡು ಅದನ್ನು 2 ಭಾಗ ಮಾಡಿಬಿಡ್ತಾನೆ. ದಶರಥ ಮಹಾರಾಜ ಒಂದು ಕೌಸಲ್ಯಾದೇವಿ ಕೊಟ್ಬಿಡ್ತಾನೆ, ಒಂದನ್ನು ಕೈಕೇಯಿಗೆ ಕೊಟ್ಬಿಡ್ತಾನೆ. ಆ ಮಧ್ಯದಲ್ಲಿ ಸುಮಿತ್ರೇನು ಇರ್ತಾಳಲ್ಲ, ಸುಮಿತ್ರೇನು ದಶರಥನ ಹೆಂಡತಿ ಅಲ್ವಾ, ಅವಳಿಗೇನು ಕೊಡೋದೇ ಇಲ್ಲ. ಆದರೆ ಏನಾಗುತ್ತೆ, ಕೌಸಲ್ಯೆ ತನ್ನ ಪಾಲಿನ ಅರ್ಧ ತೆಗೆದು ಸುಮಿತ್ರೆಗೆ ಕೊಡ್ತಾಳೆ. ಅದೇ ಥರ ಕೈಕೇಯಿ ಕೂಡ ಅವಳ ಪಾಲಲ್ಲಿ ಬಂದಿದ್ರಲ್ಲಿ ಅರ್ಧ ತಗೊಂಡು ಸುಮಿತ್ರೆಗೆ ಕೊಡ್ತಾಳೆ. ಆ ಥರ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಇಬ್ಬರು ಮಗಳು ಹುಟ್ಟುತ್ತಾರೆ. ಕೌಸಲ್ಯಗೆ ರಾಜಾರಾಮ ಹುಟ್ಟುತ್ತಾನೆ. ಅದೇ ಥರ ಕೈಕೇಯಿಗೆ ಭರತ ಮಗ ಹುಟ್ಟುತ್ತಾನೆ. ಈ ಥರ ಕತೆ ಅವರು ಹೇಳ್ತಾರೆ. ಆ ಕತೆ ಕೇಳ್ಕೊಂಡು ಬಂದ ತಕ್ಷಣ ದಾನವಂಗೊಂದು ಯೋಚನೆ ಬಂದ್ಬಿಡುತ್ತೆ. ಅವಳು ಈ ಥರ ಯೋಚನೆ ಮಾಡ್ತಾಳೆ, ದಶರಥನಿಗೆ ಸುಮಿತ್ರೆ ಮೇಲೆ ಜಾಸ್ತಿ ಪ್ರೀತಿ ಇತ್ತು, ಆ ಪಟ್ಟದರ್ಸಿ ಮೇಲೆ ಸುಮ್ಮನೆ ಅವನು ನಾಟಕ ತೋರಿಸ್ತಾ ಇದ್ದ. ಆ ಥರ ಕೌಸಲ್ಯಗೂ ಕೈಕೇಯಿಗೂ ನಾಟಕದ ಪ್ರೇಮ ತೋರಿಸ್ತಾ ಇದ್ದ. ಮುಖ್ಯವಾಗಿ ಅವನು ಸುಮಿತ್ರೆಗೆ ಹೆಚ್ಚು ಬರೋ ಥರ ಯೋಜನೆ ಹಾಕ್ಕೊಂಡಿದ್ದ ಅಂತ ಅನ್ನಿಸ್ಬಿಡುತ್ತೆ. ಸರಿ, ಓಹೋ, ನಾನು ದಶರಥ ಹಾಗೇ ಚಾಲಾಗಿ ತೋರಿಸ್ಕೊಂಡು ನನ್ನ ಮಗಳಿಗೆ ಹೆಚ್ಚು ಬರೋ ಹಾಗೆ ನೋಡ್ಕೋಬೇಕು ಅಂತ ನಿಶ್ಚಯ ಮಾಡ್ಕೋತಾಳೆ. ಸರಿ, ಆವತ್ತು ಪುರಾಣದಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ರಿಗೂ ಒಂದೊಂದು ಕಿತ್ಲೆ ಹಣ್ಣು ಕೊಟ್ಬಿಡ್ತಾರೆ ಪ್ರಸಾದವಾಗಿ. ಸರಿ, ಧನಪಾಲ ಶೆಟ್ಟಿ ತನ್ನ ಕಿತ್ಲೆ ಹಣ್ಣನ್ನು ತೆಗೆದು ಹೆಂಡತಿ ಕೈ ಕೊಟ್ಬಿಡ್ತಾನೆ. ಇಬ್ಬರು ತಗೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಧನಮ್ಮ ಸೊಸೆಯರನ್ನು ಕರೀತಾಳೆ. ಕರೆದ್ಬಿಟ್ಟು ಆ ಇಬ್ಬರು ಸೊಸೆಯರಿಗೂ ಒಂದೊಂದು ಹಣ್ಣು ಕೊಟ್ಬಿಡ್ತಾಳೆ. ಅವ್ರಿಗೂ ಆಶ್ಚರ್ಯ ಆಗುತ್ತೆ, ಇದೇನಿದು? ಅವ್ರು ಕೇಳ್ತಾರೆ, ಇದೇನತ್ತೆ, ದಿನ ನೀವು ಕಾವೇರಿಗೆ ಕೊಡ್ತಾಯಿದ್ರಿ, ಇವತ್ತೇ ನಮಗೆ ಕೊಟ್ಬಿಟ್ರಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇದುವರೆಗೂ ಕೊಡ್ತಿದ್ದ ಪ್ರಸಾದ ತುಂಬ ಕಮ್ಮಿ ಇರ್ತಿತ್ತಮ್ಮ, ಕೈ ಜಿಡ್ಡಾಗ್ತಾ ಇತ್ತೆ ಹೊರತು ಹಂಚೋಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಅವ್ರಿಗೆ ಕೊಡ್ತಿದ್ದೆ, ಇವತ್ತು ಒಂದೊಂದು ಹಣ್ಣು ಕೊಟ್ಟಿದ್ದಾರಲ್ಲ ಅದಕ್ಕೆ ನಿಮಗೆ ಕೊಟ್ಟೆ ಅಂತ ಹೇಳ್ತಾಳೆ. ಅವರು, ಹಾಗೋ ಸರಿ, ಹಾಗಾದರೆ ನಾದಿನಿಗೆ ಕೊಡದೆ ನಮಗೆ ಮಾತ್ರ ಕೊಟ್ಬಿಟ್ರಲ್ಲ ಅಂತಾರೆ. ಆವಾಗ ಈ ಥರ ಹೇಳ್ತಾಳೆ ಧನಮ್ಮ, ನಾದಿನಿಗೆ ಬೇರೆ ಭಾಗ ಯಾಕೆ ಕೊಡಬೇಕು, ನೀವಿಬ್ಬರು ನಿಮ್ಮಿಬ್ಬರದಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ರೆ ಅಲ್ಲಿಗೆ ಸರಿ ಹೋಗುತ್ತಲ್ವಾ ಅಂತ ಹೇಳ್ತಾಳೆ. ಅವರು, ಹೌದು ಅತ್ತೆ, ನೀವು ಹೇಳಿದ್ದು ಸರಿಯಾಗಿದೆ, ನಮ್ಗೆ ಆ ಬುತ್ತಿ ಓಡಲೇ ಇಲ್ಲ ಅಂತ ಹೇಳಿಬಿಟ್ಟು ಇಬ್ಬರೂ ತಮ್ಮ ಪಾಲಲ್ಲಿ ಇರೋದನ್ನು ಸ್ವಲ್ಪ ತೆಗೆದು ಕಾವೇರಿಗೆ ಕೊಟ್ಬಿಡ್ತಾರೆ.
ಆಗ ಅವಳು ಹಣ್ಣು ಕೊಟ್ಟಿದ್ದನ್ನು ನೋಡ್ತಾರಲ್ಲ ಗಂಡು ಮಕ್ಕಳು, ಅವರು ಅನ್ಕೋತಾರೆ, ಓ ಸೊಸೆರ ಮೇಲೆ ಅತ್ತೆಗೆ ಎಷ್ಟು ಪ್ರೀತಿ ಇದೆ, ಹಣ್ಣನ್ನು ನಮ್ಮ ಹೆಂಡ್ತಿರಿಗೆ ಕೊಟ್ಬಿಟ್ರು ಅಂತ. ಗಂಡ ಅನ್ಕೋತಾನೆ, ಇವಳು ಒಳ್ಳೆಯವಳು, ಅತ್ತೆ ಇವರು ಸೊಸೆರನ್ನು ಚೆನ್ನಾಗಿ ನೋಡ್ಕೊತಾಳಂತೆ. ಆದರೆ ಧನಮ್ಮ ಮಾತ್ರ ತನ್ನ ಹಂಚಿಕೆ ಫಲಿಸಿದ್ದಕ್ಕೆ ಸಂತೋಷ ಪಟ್ಕೋತಾಳೆ. ಅವಳೇನು ಅನ್ಕೋತಾಳೆ ಅಂದರೆ, ಪುರಾಣ ಕೇಳಿದ್ರಿಂದ ತಾನೇ